ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲೇ ಇರಿ, ಹೇಗೆ ಇರಿ, ಯಾವಾಗ್ಲೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇತ್ತೀಚೆಗಂತೂ ನಾನು ತುಂಬಾನೇ ಅನ್‌ಹೆಲ್ದಿ ಫುಡ್ ನಾನು ತಗೊಂತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ಬರೀ ಪಿಜ್ಜಾ ಆಗಿರ್ಬೋದು, ಟೀ, ಕಾಫಿ ಇವೆಲ್ಲ ಅನ್‌ಹೆಲ್ದಿನೇ ಅಲ್ವಾ? ಸೊ ನಾನು ಹೆಲ್ದಿ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆಗ ಈಗ ಅಂದಲೇ ಈಗಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಈ ಡ್ರಿಂಕ್ ನಾನು ಪ್ರಿಪೇರ್ ಮಾಡಿದೆ. ಈ ಡ್ರಿಂಕಿಗೆ ಬೇರೆ ಇನ್ನೇನು ಹಾಕಿಲ್ಲ. ಜಸ್ಟ್ ಜೀರಾ ವಾಟರ್, ಲೆಮನ್ ಇತ್ತು ಅಂಡ್ ಹನಿ ಇತ್ತು. ಮಿಕ್ಸ್ ಮಾಡ್ಕೊಂಡು ಬಿಸಿ ನೀರಿಗೆ ಕುಡಿತಾ ಇದ್ದೀನಿ ಅಷ್ಟೇ. ಫುಲ್ ಸಕ್ಕರೆಗೆ ಅಡಿಕ್ಟೆಡ್ ಆಗಿದ್ದೀನಿ ನಾನು. ಅದ್ರಿಂದ ನಾನು ಹನಿನೇ ಆಗ್ಲಿ, ಏನೇ ಆಗ್ಲಿ ಅದು ಸಕ್ಕರೆ ಸಮಕ್ಕೆ ಸಿಹಿ ಇಲ್ಲ ಅಂತ ಅನ್ಸತ್ತೆ ಅಲ್ವಾ? ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಆಗತ್ತೆ. ಐ ಹೋಪ್ ಸರಿ ಆಗ್ಬೇಕು ಅಂತ. ಅಂಡ್ ದೆನ್ ಅದಾದ್ಮೇಲೆ ಕುಡ್ದಾದ್ಮೇಲೆ ನಾನು ಅಡ್ಗೆ ಮನೆಗ್ ಬಂದೆ. ತುಂಬಾ ವಿಚಿತ್ರವಾಗಿ ತುಂಬಾನೇ ಗಲೀಜಾಗಿ ಹೋಗಿತ್ತು ಅಡ್ಗೆ ಮನೆ. ನನಗೆ ಫಸ್ಟ್ ಮನೆ ಕೆಲ್ಸದಲ್ಲೇ ಒಂದ್ 2 ಕೆಲ್ಸಗಳು ನನಗ್ ತುಂಬಾ ಕಷ್ಟ ಅನ್ಸತ್ತೆ. ಬಟ್ಟೆ ಒಗ್ಯೋದು, ಅದಕ್ಕೀಗ ವಾಷಿಂಗ್ ಮಿಷಿನ್ ಬಂದಿದೆ ಅಲ್ವಾ, ಅದ್ರದ್ ಬಗ್ಗೆ ಯೋಚನೆನೇ ಇಲ್ಲ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಈ ಪಾತ್ರೆ ತೊಳಿಯೋದು, ಇದಂತೂ ನನಗ್ ತುಂಬಾ ದೊಡ್ಡ ಕೆಲ್ಸ ಅನ್ಸತ್ತೆ. ಮೊದ್ಲೆಲ್ಲ ಅನಿಸ್ತಾ ಇರ್ಲಿಲ್ಲ. ಪಾಪು ಆದ್ಮೇಲೆ ಅವನ್ನ ಇಟ್ಕೊಂಡು ಅವೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಅನ್ಸತ್ತೆ. ಒಂದ್ಸತಿ ಅಡ್ಗೆ ಮನೆಗ್ ಹೋಗ್ಬಿಟ್ಟು ತಲೆ ಎತ್ತಿ ಕೊಟ್ಕೊಂಡ್ಮೇಲೆ ಇದೊಂದ್ ಅರ್ಧ ಗಂಟೆ 1 ಗಂಟೆಯೊಳಗೆ ಈ ಕೆಲ್ಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ. ಹಾಗೇನೆ ಬೇಗ ಪಾತ್ರೆಗಳನ್ನೆಲ್ಲ ತೊಳ್ದು ಶೆಲ್ಫ್‌ನ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಆಮೇಲೆ ನಮ್ ಶೆಲ್ಫ್ ಏನ್ ಗೊತ್ತಾ, ಸ್ವಲ್ಪ ತುಂಬಾನೇ ಚಿಕ್ಕದು. ಆಮೇಲೆ ಶೆಲ್ಫಿನ್ ಇವಾಗ ಗ್ಯಾಸ್ ಸ್ಟವ್ ಇಟ್ಟಿದೀನಿ ನೋಡಿ, ಅಲ್ಲಿ ಟೈಲ್ಸ್ ಕೂಡ ಅಂಟ್ಸಿಲ್ಲ ನಮ್ ಓನರ್. ಏನು ಮಾಡಕ್ಕಾಗಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹ್ಯಾಪಿ ಆಗಿರ್ಬೇಕು. ಅಂಡ್ ಹಶ್ವಾಗ್ತಾ ಇತ್ತು. ಪಾತ್ರೆ ಎಲ್ಲ ಬೆಳ್ಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಪಪ್ಪಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಮಾರ್ನಿಂಗ್ ನನ್ ಮಗಳು ಬಾಕ್ಸಿಗೆ ಕೂಡ ಅದನ್ನ ಹಾಕಿ ಕಳ್ಸಿದ್ದೆ. ಅವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ. ನನ್ ಮಗಂಗೂ ಕೊಟ್ಟಿದ್ದೆ. ಹಾಗೆ ಇತ್ತಲ್ವಾ, ನಾನು ತಿಂತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡು. ಅಂಡ್ ಇದು ಫರ್ಮೆಂಟೆಡ್ ರೈಸ್, ಅಂದ್ರೆ ಅಕ್ಕಿನ ನೆನ್ಸಿರ್ತೀವಿ ನೋಡಿ, ಅದ್ರ ನೀರು. ಅದನ್ನ ಏನ್ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅದು ಆಕ್ಚುಲಿ ಏನ್ ಗೊತ್ತಾ, ನಾನು ಅದನ್ನ ಕೂದ್ಲಿಗೆಲ್ಲ ಹಚ್ಕೋಬೇಕು ಅಂತ ನಾನು ಅಕ್ಕಿನ ನೆನ್ಸಿರ್ಲಿಲ್ಲ. ಇಡ್ಲಿ ಮಾಡ್ಬೇಕು ಅಂತ ನೆನ್ಸಿದ್ದೆ. ಆದ್ರೆ ನನಗೆ ಇಡ್ಲಿ ಹಿಟ್ಟು ರುಬ್ಬಿಡೋದನ್ನ ಮರ್ತೋಗ್ಬಿಡ್ತು. ನಾನು ಅಕ್ಕಿನ ಸಪರೇಟ್ ಆಗಿ ನೆನ್ಸಿದ್ದೆ ಅಲ್ವಾ, ಅದು ಹಾಗೆ ಉಳಿದ್ಬಿಟ್ಟಿತ್ತು. ಇನ್ನೇನು ಇದನ್ನ ಹೆಂಗೋ ಅಕ್ಕಿ ನೆಂದಿದೆ. ಒಂದ್ಸತಿ ನಾನು ಹೆಂಗು 2 ಸತಿ ವಾಶ್ ಮಾಡೇ ನೆನ್ಸಿರ್ತೀನಿ ಅಲ್ವಾ. ಹಂಗೆ ತಲೆಗೂನು ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ನೀರ್ನ ತಗೊಂಡು ತಲೆಗೆ ಅಪ್ಲೈ ಮಾಡ್ಕೊಂತಾ ಇದ್ದೀನಿ.
ಅದಾದ್ಮೇಲೆ ಹೇರ್ ವಾಶ್ ಆಯ್ತು. ಹೇರ್ ವಾಶ್ ಆದ್ಮೇಲಂತೂ ನಂದು ಅಂದ್ರೆ ರೈಸ್ ವಾಟರ್‌ನ ನಾನು ಯೂಸ್ ಮಾಡಿ ಇತ್ತೆ ಅಲ್ವಾ, ಒಂಥರ ಸಖತ್ ಸ್ಮೂತ್ ಅನ್ನಿಸ್ತಾ ಇತ್ತು. ಹೇರ್ ಎಲ್ಲ ಸಖತ್ ಚೆನ್ನಾಗ್ ಅನ್ನಿಸ್ತಾ ಇತ್ತು. ಈ ತರ ಅವಾಗವಾಗ ಹೇರ್ ಕೇರ್ ಕೂಡ ಮಾಡ್ಕೋಬೇಕು. ನಾನಂತೂ ಮಾಡೋದನ್ನ ಎಲ್ಲಾನು ಸ್ಕಿಪ್ ಮಾಡ್ಬಿಟ್ಟಿದೀನಿ. ಇವಾಗ ಹೊಸದಾಗೆ ರೀಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲಾನು ಒಂದೊಂದಾಗೆ, ನೀವು ನೋಡ್ಬೋದು. ಅಂಡ್ ಅದಾದ್ಮೇಲೆ ನಾನು ಸ್ವಲ್ಪ ನನ್ ಹೇರ್ ಸ್ವಲ್ಪ ಡ್ರೈ ಅಂಡ್ ಫ್ರಿಝಿನೆಸ್ ಎಲ್ಲ ಸಖತ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಈ ಆಯಿಲ್‌ನ ಬಳಸ್ತೀನಿ. ಈ ಸಿರಮ್ ಅನ್ಬೋದು ಇಲ್ಲ ಆಯಿಲ್ ಯಾವ್ದಾದ್ರು ನೀವು ಯೂಸ್ ಮಾಡ್ಬೋದು. ಫ್ರಿಝಿನೆಸ್‌ನ ಸ್ವಲ್ಪ ಕಂಟ್ರೋಲಿಗ್ ತರತ್ತೆ. ನನ್ ಮಗನೂ ಅಷ್ಟೇ, ನಾನು ಹೇಳೇ ಇಲ್ಲ ಅದ್ ನನಗ್ ತಲೆಗೆ ಹಚ್ಕೊಳ್ಳೋದು ಅಂತ. ನನ್ನನ್ನು ಯಾವಾಗ್ಲೂ ನೋಡಿದಾನೆ. ಅದೇ ತರ ನನಗ್ ಬೇಕು ಬೇಕು ಅಂತ ಕೇಳ್ತಾ ಇದ್ದ. ಹಾಗೆ ಒಂದ್ ಡ್ರಾಪ್ ಏನೋ ಹಾಕ್ದೆ. ಅವನೇ ತಾನಾಗೆ ತಲೆಗೆ ಹಚ್ಕೊಂಡ. ಅದೇ ತರಾನೇ ನಾವು ಮಕ್ಳಿಗೆ ಏನೇ ಆಗಿರ್ಬೋದು ಒಳ್ಳೆದನ್ನೇ ಹೇಳ್ಕೊಡ್ಬೇಕು. ಒಂದ್ ಕಡೆ ಕೂರಿಸ್ಬಿಟ್ಟು ಅವ್ರಿಗೆ ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ಕಲಿಯೋದಿಲ್ಲ. ನಾವ್ ಏನ್ ಮಾಡ್ತೀವೋ ಅದನ್ನ ನೋಡ್ತಾರೆ ಫಸ್ಟು, ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಅವ್ರೇ ತಾನಾಗೆ ಕಲ್ತ್ಕೊಬಿಡ್ತಾರೆ. ಅದಕ್ಕೆ ನಾವ್ ಮಕ್ಳ ಮುಂದೆ ಯಾವಾಗ್ಲೂ ಒಳ್ಳೇದಾಗೆ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಅವನು ಒಂದ್ಸತಿ ನನಗ್ ಹೊಡ್ದ. ಸಖತ್ ಏಟಾಯ್ತು ಆಯ್ತಾ. ಆದ್ರೂ ನಾನು ರಿಯಾಕ್ಟ್ ಮಾಡೋದಿಲ್ಲ. ಸುಮ್ನೆ ಸೈಲೆಂಟ್ ಆಗಿದ್ದೆ. ಪೇರೆಂಟ್ಸಿಗೆ ಅಂತೂ ಸಖತ್ತು ಪೇಶನ್ಸ್ ಅಂತೂ ಇರ್ಲೇಬೇಕು. ಅಂಡ್ ದೆನ್ ಆಮೇಲೆ ಅಜ್ಜಿ ಮನೇಲಿ ಇವತ್ತು ಹಿರಿಯರ್ ಪೂಜೆ ಇದೆ ಬಾ ಅಂತ ಕಾಲ್ ಮಾಡಿದ್ರು. ಆಮೇಲೆ ನಮ್ದು ಅಜ್ಜಿ ಮನೆದು ತುಂಬಾನೇ ಹತ್ರ ಆಯ್ತಾ. ನಮ್ಮ ಅಮ್ಮನ್ ಮನೆ, ಅಜ್ಜಿ ಮನೆ ಎಲ್ಲ ಪಕ್ಕದ್ ರೋಡೇ. ಒಂದೊಂದ್ ರೋಡ್ ಬಿಟ್ರೆ ಎಲ್ಲಾರ್ ಮನೇನೂ ಸಿಗತ್ತೆ. ಹಾಗಾಗಿ ನಾನು ನನ್ ಪಾಪು ಎಲ್ಲ ಹೊರಟ್ವಿ. ಅವನಿಗಂತೂ ಫುಲ್ ಖುಷಿ. ಹೊರಗಡೆ ಕರ್ಕೊಂಡ್ ಹೋಗ್ತೀನಿ, ವಾಕ್ ಕರ್ಕೊಂಡ್ ಹೋಗ್ತೀನಿ, ಇಲ್ಲ ಸ್ಕೂಟಿಲಿ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಫುಲ್ ಕುಣ್ಕೊಂಡ್ ರೆಡಿ ಆಗ್ಬಿಡ್ತಾನೆ. ನನಗೂ ಮನೇಲಿದ್ದು ಬೋರ್ ಆಗ್ತಾ ಇರತ್ತೆ ಅಲ್ವಾ, ಹಂಗೆ ಹೋಗ್ತಾ ಇರ್ತೀನಿ. ಇನ್ ಅಜ್ಜಿ ಮನೆಗೆ ಹೋದ್ರು ಅಂತೂ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ನನ್ ಪಾಪುನ್ ಎತ್ಕೊಂಡು ತುಂಬಾನೇ ಚೆನ್ನಾಗ್ ನೋಡ್ಕೊಂತಾರೆ. ಒಂಥರ ನನಗ್ ಫ್ರೀ ಫೀಲ್ ಆಗತ್ತೆ. ಒಂದ್ ಸ್ವಲ್ಪ ಹೊತ್ತು ಪಾಪುನ್ ಯಾರಾದ್ರೂ ಎತ್ಕೊಂಡ್ರೆ ಅಲ್ವಾ, ಮಗು ಇರೋರು 24 ಅವರ್ಸ್ ಮಗು ಜೊತೆನೇ ಇರ್ತಾರೆ. ಅದ್ ಚೆನ್ನಾಗಿರತ್ತೆ. ಆದ್ರೂ ಒಂದ್ ಸ್ವಲ್ಪ ಗ್ಯಾಪ್ ಬೇಕು ಅಂತ ಅನ್ಸತ್ತೆ. ಆ ಟೈಮಲ್ಲಿ ನನಗೆ ಅಜ್ಜಿ, ಅಮ್ಮ ಇಬ್ರುನು ತುಂಬಾನೇ ಹೆಲ್ಪ್ ಮಾಡ್ತಾರೆ. ಯಾರ್ ಮನೇಲೆಲ್ಲ ಈ ಮಂತ್ ಹಿರಿಯರ ಹಬ್ಬ ಇದೆ ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆಯಿಂದನೂ ನಾನು ಹೆಲ್ದಿ ಆಗಿರ್ಬೇಕು, ಹೆಲ್ದಿ ಆಗಿರೋದ್ನೇ ತಿನ್ಬೇಕು ಅಂತ ಎಲ್ಲ ಅನ್ಕೊಂಡು ಏನೇನೆಲ್ಲ ಮಾಡಿದೆ ನೋಡಿದ್ರಿ ಅಲ್ವಾ. ಫೈನಲಿ ಅಜ್ಜಿ ಮನೆಗ್ ಹೋದೆ. ಅಲ್ಲಂತೂ ನಾನ್ ವೆಜ್ ಅಡ್ಗೆ ಸಿಕ್ಕಾಬಟ್ಟೆ ಚೆನ್ನಾಗ್ ಮಾಡಿದ್ರು. ಅಮ್ಮನೂ ಅಜ್ಜಿನೂ ಸೇರ್ಕೊಂಡು. ನಾನಂತೂ ಏನು ಹೆಲ್ಪ್ ಮಾಡಿಲ್ಲ. ಯಾಕಂದ್ರೆ ಅವ್ರಿಬ್ರು ಸೇರ್ಕೊಂಡ್ರೆ ನಂಗೇನು ಹೆಲ್ಪ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಅವ್ರು ಮಾಡಿಸ್ಕೊಳೋದು ಇಲ್ಲ. ಅಂಡ್ ನಮ್ಮಜ್ಜಿ ವೆರೈಟೀಸ್ ಎಲ್ಲ ಮಾಡಿತ್ತು. ಹೊಸ ಹೊಸ ಅಡ್ಗೆನೆಲ್ಲ ಕಂಡಿಡ್ಕೊಂತಾ ಇರತ್ತೆ. ಟಿವಿಲೆಲ್ಲ ಏನಾದ್ರು ಪ್ರೋಗ್ರಾಮ್ ನೋಡಿದ್ರೆ ಅದೇ ತರ ಮಾಡ್ತಾ ಇರತ್ತೆ. ಹಾಗೇನೆ ಒಂದ್ 2-3 ತರದ್ದು ಸ್ವೀಟ್‌ನು ಕೂಡ ಮಾಡಿತ್ತು. ನಮ್ಮಜ್ಜಿಗೆ ಒಂಥರ ಖುಷಿ. ನಾನ್ ತಿನ್ಬಿಟ್ಟು ಅದ್ರ ರೆಸಿಪಿ ಹೇಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರೆ ಏನೋ ಒಂಥರ ಖುಷಿ ಅನ್ಸತ್ತೆ. ಕೊಡ್ತು. ನನಗಂತೂ ಮೊದ್ಲೇ ನನಗ್ ಸ್ವೀಟ್ ಅಂದ್ರೆ ಬಾಳ ಇಷ್ಟ. 1, 2, 3 ಗೊತ್ತಿಲ್ಲ 4, 5 ಬೋಂಡಾನೆ ತಿಂದ್ಬಿಟ್ಟೆ ಅನ್ಸತ್ತೆ. ಏನು ಮಾಡೋದಕ್ಕಾಗಲ್ಲ. ಆಮ್, ಹೀಗೆ ಹೀಗೆ ನಡೀತು ನನ್ನ ಇಡೀ ದಿನಾನು. ಅಂಡ್ ಇಲ್ಲಿ ತನಕ ಯಾರ್ಯಾರು ನನ್ನ ವಿಡಿಯೋಸ್‌ನ ನೋಡಿದಿರೋ, ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಆಯ್ತಾ? ಬಾಯ್.